ಇನ್ನು ಅಕ್ಷಯ್ ಅಂತ ಟೂ ವೀಲರ್ನಲ್ಲಿ ಹೋಗ್ತಾ ಇದ್ದವರ ಮೇಲೆ ಮರದ ಕೊಂಬೆ ಬಿದ್ದು ಅನಂತರದಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಬದುಕಿಸಿಕೊಳ್ಳೋದಕ್ಕಾಗಿಲ್ಲ. ಅಕ್ಷಯ್ ಸಾವನ್ನಪ್ತಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಬಿಎಂಪಿ ಅರಣ್ಯ ಘಟಕದ ಅಧಿಕಾರಿಗಳ ವಿರುದ್ಧವಾಗಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಕ್ಷಯ್ ಸಹೋದರ ಬೆನಕ್ ರಾಜ್ ಅಂತ ದೂರು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂತಹ ದೂರಿನ ಮೇರೆಗೆ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಕೆಲವರ ಹೆಸರುಗಳಿದೆ. ಆರ್ಎಫ್ಒ, ಎಸಿಎಫ್, ಡಿಎಫ್ಒ ಸೇರಿ ಹಲವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 105 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಹೇಳಿದ್ರೆ ಏನ್ ಹೇಳುತ್ತೆ 105 ಅಂತ ಹೇಳಿದ್ರೆ, ಸಾವಿಗೆ ಸಮನಾದಂತ ಉದ್ದೇಶದಿಂದ ಅಥವಾ ಸಾವಿಗೆ ಕಾರಣವಾಗುವ ರೀತಿಯಾಗಿ ದೈಹಿಕವಾಗಿ ಗಾಯವನ್ನ ಮಾಡೋದು, ಹಲ್ಲೆಯನ್ನ ಮಾಡೋದು, ಉಂಟು ಮಾಡೋದು ಅನ್ನೋದಾಗಿ ಇದೀಗ ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿದೆ ಬಿಎನ್ಎಸ್ 105 ಅಡಿಯಲ್ಲಿ. ಕುಟುಂಬಸ್ಥರ ಆಕ್ರಂದನೆ ನೀವು ಗಮನಿಸಿರಬಹುದು. ಅಜ್ಜಿಯಂತೂ ಮೊಮ್ಮಗನನ್ನ ಬದುಕಿಸಿಕೊಳ್ಳೋದಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡ್ತಾರೆ, ಎಂತೆಂತ ದೇವರ ಮೊರೆ ಹೋಗ್ತಾರೆ. ಇದೀಗ ಜಂಟಿ ಆಯುಕ್ತರ ಕಚೇರಿಗೆ ಅಕ್ಷಯ್ ಕುಟುಂಬ ಆಗಮಿಸಿದೆ. ಜಯನಗರದ ಬಿಬಿಎಂಪಿ ದಕ್ಷಿಣ ವಲಯ ಜಂಟಿ ಆಯುಕ್ತರ ಕಚೇರಿಗೆ ಬಂದಿದೆ ಕುಟುಂಬ. ಜಯನಗರ ಸೌತ್ ಎಂಡ್ ಸರ್ಕಲ್ ಬಳಿ ಇದೆ ಈ ಕಚೇರಿ. ಜಂಟಿ ಆಯುಕ್ತರನ್ನ ಭೇಟಿಯಾಗೋರಿದ್ದಾರೆ ಅಕ್ಷಯ್ ಕುಟುಂಬ. ಪರಿಹಾರ ಹಾಗೆ ಉದ್ಯೋಗದ ಬಗ್ಗೆ ಮನವಿಯನ್ನ ಮಾಡ್ಕೊಳ್ಳೋರಿದ್ದಾರೆ ಪೋಷಕರು. ಇಡೀ ಕುಟುಂಬಕ್ಕೆ ಈ ಅಕ್ಷಯ್ ಆಧಾರವಾಗಿದ್ರು. ಅಂತ ಮಗನನ್ನ ಇವತ್ತು ಕುಟುಂಬ ಕಳೆದುಕೊಂಡಿದೆ, ಮಾಡದೇ ಇರೋ ತಪ್ಪಿಗೆ. ತಂದೆ ಹುಟ್ಟು ಹಬ್ಬ ಇರುತ್ತೆ, ಖುಷಿ ಖುಷಿಯಾಗಿ ಏನೋ ಸ್ಪೆಷಲ್ ಆಗಿ ಅಡುಗೆ ಮಾಡಿಸೋಣ ಅಂತ ಸಾಮಗ್ರಿಗಳನ್ನು ತರೋಕೆ ಹೋಗ್ತಾ ಇದ್ದಂಥ ಮಗ ಈ ರೀತಿಯಾಗಿ ಮರದ ಕೊಂಬೆ ಬಿದ್ದು ಆಸ್ಪತ್ರೆಯ ಪಾಲಾಗಿ ಸಾವನ್ನಪ್ತಾರೆ ಅಂತ ಹೇಳಿದ್ರೆ ಆ ಕುಟುಂಬ ಹೇಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ? ಇದೀಗ ಹೋರಾಟಕ್ಕೆ ನಿಂತಿದೆ ಅಕ್ಷಯ್ ಕುಟುಂಬ. ನೀವು ಗಮನಿಸ್ತಾ ಇದ್ದೀರಿ, ಜಂಟಿ ಆಯುಕ್ತರ ಕಚೇರಿಗೆ ಬಂದಿದ್ದಾರೆ. ಜಂಟಿ ಆಯುಕ್ತರ ಕಚೇರಿಗೆ ಅಕ್ಷಯ್ ಕುಟುಂಬ ಬಂದಿದ್ದಾರೆ. ಮುಂದೆ ಏನಾಗಬೇಕು, ಕುಟುಂಬಕ್ಕೊಂದು ನೆಲೆ ಬೇಕು, ಪರಿಹಾರ ಬೇಕು, ಜೊತೆಗೆ ಉದ್ಯೋಗದ ಬಗ್ಗೆನೂ ಕೂಡ ಮನವಿಯನ್ನ ಮಾಡಿಕೊಳ್ಳಿದ್ದಾರೆ ಪೋಷಕರು ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಇನ್ನು ಮರದ ಕೊಂಬೆ ಬಿದ್ದು ಬೈಕ್ ಸವಾರ ಸಾವನ್ನಪ್ತಾರೆ. ಈ ಕೇಸ್ನಲ್ಲಿ ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿಯನ್ನ ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಬಟ್ ಯಾವುದೇ ಹುದ್ದೆಯನ್ನ ಅವ್ರಿಗೆ ತೋರಿಸಿಲ್ಲ. ಇದರಲ್ಲಿ ವರ್ಗಾವಣೆ ಆಗಿದೆ ಅಷ್ಟೇ. ನಗರಾಭಿವೃದ್ಧಿ ಇಲಾಖೆಗೆ ನೇಮಿಸುವಂತ ಹಕ್ಕನ್ನ ಕೊಟ್ಟಿದೆ ಸರ್ಕಾರ. ಜೊತೆಗೆ ಸ್ವಾಮಿ ಜಾಗಕ್ಕೆ ಈಗ ಚಿಕ್ಕಮಗಳೂರಿನ ಡಿಸಿಎಫ್ ಜಿಕೆ ಸುದರ್ಶನ್ ನೇಮಕಗೊಂಡಿದ್ದಾರೆ. ಮರದ ಕೊಂಬೆ ಮುರಿದು ಬಿದ್ದು ಸವಾರ ಅಕ್ಷಯ್ ಸಾವನ್ನಪ್ತಾರೆ.